ಮಕ್ಕಳೇ ಇವತ್ತು ಈ ಕ್ವಶನ್ನ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ವುಡನ್ ಸಿಲಿಂಡರ್ ಆಫ್ ಹೈಟ್ 18 ಸೆಂಟಿಮೀಟರ್ ಹೈಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೈಟ್ ಎಷ್ಟು? 18 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬೇಸ್ ಡಯಾಮೀಟರ್, ನಮಗೆ ಡಯಾಮೀಟರ್ ಅಂತ ಕೊಟ್ಟ ತಕ್ಷಣ ಡಯಾಮೀಟರ್ ಅಂತ ಹೇಳಿದ್ರೆ ಡಿ ಮಕ್ಕಳೇ, ಡಿ ಕೊಟ್ಟಿದ್ದಾರೆ. ಡಿ ಎಷ್ಟು ಕೊಟ್ಟಿದ್ದಾರೆ? 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಗ ನಮಗೆ ಬೇಕಾಗಿದ್ದು ರೇಡಿಯಸ್. ಆಗ ನಮ್ಗೆ 7/2 ಅಥವಾ 3.5 ಏನು ಬೇಕಾದ್ರೂ ತೊಗೋಬೋದು. ಯಾವ್ದು ನಿಮಗೆ ಈಸಿ ಅನಿಸುತ್ತೆ ಅದನ್ನು ತೊಗೊಳ್ಳಿ. ಹೆಮಿಸ್ಪಿಯರ್ ಆ್ಯಂಡ್ ಎ ಕೋನ್ ಹ್ಯಾವಿಂಗ್ ಸೇಮ್ ರೇಡಿಯಸ್. ಆಗ ಇಲ್ಲೊಂದು ಇದನ್ನು ಹೆಮಿಸ್ಪಿಯರ್ ಅಂತ ಹೇಳ್ತೀವಿ, ಈ ರೀತಿ ಇದೆಯಲ್ಲ ಅರ್ಧಗೋಳ. ಇದನ್ನು ಹೆಮಿಸ್ಪಿಯರ್ ಅಂತ ಹೇಳ್ತೀವಿ, ಈ ರೀತಿ ಇದೆಯಲ್ಲ ಪಾತ್ರೆ, ಅದನ್ನು ಹೆಮಿಸ್ಪಿಯರ್ ಅಂತ ಹೇಳ್ತೀವಿ. ಅರ್ಧ ಬಾಲ್ ಅರ್ಥ ಆಯ್ತಲ್ಲ, ಹೆಮಿಸ್ಪಿಯರ್ ಅಂತ ಹೇಳಿದ್ರೆ. ಇದನ್ನು ಕೋನ್ ಅಂತ ಹೇಳ್ತೀವಿ, ಅದಕ್ಕೂ ಎಲ್ಲದಕ್ಕೂ ರೇಡಿಯಸ್ ಎಷ್ಟಂತೆ? ಇದೇ 3.5. ಸಿಲಿಂಡರ್ ಅಷ್ಟೇ. ಇದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರ್ವ್ಡ್ ಔಟ್, ಇದನ್ನು ಕೊರೆದು ತೆಗೆದುಬಿಟ್ಟಿದ್ದಾರೆ. ಇಫ್ ದ ಹೈಟ್ ಆಫ್ ದ ಕೋನ್ ಈಸ್, ಇದ್ರದ್ದು ಹೈಟ್ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಆ್ಯಂಡ್ ಫೈಂಡ್ ದ ಕಾಸ್ಟ್ ಆಫ್ ಪೇಂಟಿಂಗ್, ಒಳಗೆಲ್ಲ ಎಲ್ಲ ಕಡೆಗೂ ಪೇಂಟ್ ಮಾಡಬೇಕು ಎಟ್ ದ ರೇಟ್ ಆಫ್ ₹2.50 ಅಂತ ಹೇಳಿದ್ದಾರೆ. ಓಕೆನಾ? ಈಗ ಪ್ರಶ್ನೆ ನೋಡ್ಕೊಳ್ಳಿ ಕನ್ನಡ ಮೀಡಿಯಂ ಮಕ್ಕಳು. ಮೀಟರ್ ಎತ್ತರ ಇದೆ, 7 ಸೆಂಟಿಮೀಟರ್ ವ್ಯಾಸ. ವ್ಯಾಸ ಅಂತ ಹೇಳಿದ ತಕ್ಷಣ ನಾವು ಏನು ಮಾಡಬೇಕು? ತ್ರಿಜ್ಯವನ್ನು ಕಂಡುಹಿಡಿಬೇಕು. ತ್ರಿಜ್ಯ ಕಂಡುಹಿಡಿಬೇಕಾದ್ರೆ ಭಾಗಿಸು 2 ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 3.5 ಬರ್ತದೆ. ಓಕೆನಾ? ವ್ಯಾಸ ತ್ರಿಜ್ಯ ಸಿಕ್ತು. ಒಂದು ಮರದ ಸಿಲಿಂಡರ್ನಿಂದ ಇಷ್ಟನ್ನು, ಎಷ್ಟು ತ್ರಿಜ್ಯ? ಇಲ್ಲಿ 3.5 ಉಂಟಲ್ಲ, ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳ. ಅರ್ಧಗೋಳ ಅಂತ ಹೇಳಿದ್ರೆ ಇದು. ಓಕೆನಾ? ಇದು ಅರ್ಧಗೋಳ. ಮತ್ತು ಇದು ಶಂಕು. ಶಂಕುವಿನ ಆಕಾರದಲ್ಲಿ ಕೊರೆದು ತೆಗೆದುಬಿಟ್ಟಿದ್ದಾರೆ. ಶಂಕುವಿನ ಎತ್ತರ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಅಂತೇಳಿ. ಇಲ್ಲಿಂದ ಇಲ್ಲಿ ತನಕ 12 ಸೆಂಟಿಮೀಟರ್. ಘನಾಕೃತಿಗೆ ಬಣ್ಣ ಹಚ್ಚಲಿಕ್ಕೆ ಎಷ್ಟು ರೂಪಾಯಿ? ₹2.50 ಅಂತೆ. ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ನಮಗೆ ಬಣ್ಣ ಹಚ್ಚಬೇಕು. ಆಗ ಬಣ್ಣ ಹಚ್ಚೋದು ಅಂತ ಹೇಳಿದ ತಕ್ಷಣ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಯೋಚನೆ ಬರಬೇಕು. ಆಗ ಲೆಕ್ಕವನ್ನು ಮಾಡೋಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಶಂಕು ಇದೆ. ಶಂಕು ಅಥವಾ ಕೋನ್ ಇರೋದ್ರಿಂದ ಇದನ್ನು ಎಲ್ ಕಂಡುಹಿಡಿಯಲೇಬೇಕು. ನಮಗೆ ಹೈಟ್ ಕೊಟ್ಟಿದ್ದಾರೆ 12 ಅಂತ, ಎಲ್ ಗೊತ್ತಿಲ್ಲ. ಆಗ ನಮಗೆ ರೇಡಿಯಸ್ ನಮ್ಗೆ ಗೊತ್ತಿದೆ 3.5 ಅಂತ ಕಂಡುಹಿಡಿದ್ವಿ. ಆಗ ಫಾರ್ಮುಲಾಕ್ಕೆ ಹಾಕಿ ಎಲ್ ಇಸ್ ಈಕ್ವಲ್ ಟು ಇದನ್ನು ಕಲ್ತಿರಬೇಕು, √r² + h² ಅಂತ. 3.5 ಹೋಲ್ ಸ್ಕ್ವೇರ್ ಪ್ಲಸ್ ಹೆಚ್ಚು ಅಂತ ಹೇಳಿದ್ರೆ 12 ಅಂತ ಕೊಟ್ಟಿದ್ದಲ್ಲ, 12 ಸ್ಕ್ವೇರ್ ಅಂತ ಮಾಡಿದಾಗ 2ಅನ್ನು ಸ್ಕ್ವಯರ್ ಮಾಡಿ ಪ್ಲಸ್ ಮಾಡಿದಾಗ ನಿಮಗೆ 156.25 ಬರ್ತದೆ. ಇದನ್ನು ಡಿವಿಷನ್ ಮೆಥಡ್, ಇದು ಇಂಪಾರ್ಟೆಂಟ್ ಮಕ್ಕಳು. 156.25 ಅನ್ನು ಡಿವಿಷನ್ ಮೆಥಡ್ ಅಂದರೆ ಭಾಗಾಕಾರ ವಿಧಾನದಿಂದ ಏನು ಕಂಡುಹಿಡಿಬೇಕು? ನೀವು ವರ್ಗಮೂಲವನ್ನು ಕಂಡುಹಿಡಿಬೇಕು. ಈಗ 156.25 ಇದನ್ನು ಹೇಳ್ಕೊಟ್ಟಿದ್ದೀನಿ, ಆದರೂ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಪಾಯಿಂಟಿಂದ ಈಚೆ ಇರೋದು 2ಅನ್ನು ಒಂದು ಗ್ರೂಪ್ ಮಾಡಿದ್ದೀನಿ, ಇಲ್ಲೊಂದು 2ಅನ್ನು ಗ್ರೂಪ್. ಆಗ ಇದೊಂದು ಮಾತ್ರ ಉಳ್ಕೊಳ್ತದೆ. ಈಗ ನೆಕ್ಸ್ಟ್ ನಂಬರ್ ಯಾವುದು? ವರ್ಗ ಸಂಖ್ಯೆ ಯಾವ ಸ್ಕ್ವೇರ್ ನಂಬರ್? 1 1s 1. ಅರ್ಥ ಆಯ್ತಲ್ಲ? ಈಗ ಈ 56ಅನ್ನು ಜೊತೆಗೆ ತಗೋಬೇಕು. ಅರ್ಥ ಆಯ್ತಾ? ಈ 1 ಇದೆಯಲ್ಲ, ಏನು ಇಲ್ಲಿ ಬರೀತಿರೋ ಅದನ್ನೇ, ಇಲ್ಲಿ 1 ಬಂದಿರೋದನ್ನ ನಾನು 1 ಅಂತ ಹಾಕಿ ಪ್ಲಸ್ ಮಾಡ್ತೀನಿ. ಆಗ ಎಷ್ಟಾಯಿತು? 2 ಅಂತಾಯಿತು. ಈಗ ಯಾವ ನಂಬರ್ ಇಲ್ಲಿ ಬರೀತೀರ ಮಕ್ಕಳೇ? ಸೇಮ್ ನಂಬರ್ ಇಲ್ಲಿ ಬರೀಬೇಕು. ಈಗ ನಾನು 2 ಅಂತ ಬರಿತೀನಿ ನೋಡಿ. 2 ಮುಂದೆ 2 ಅಂತ ಹಾಕಿ ಇಂಟು 2 ಮಾಡ್ತೀನಿ. 2 2s 4, 2 2s 4, 46. ಏನಾದರೂ ನಾನು 3 ಹಾಕಿದ್ರೆ, ಇಲ್ಲೂ 3 ಹಾಕಿದ್ರೆ ಮೇಲೇನು 3 ಹಾಕಬೇಕು. 3 3s 9, 3 2s ಎಷ್ಟಾಯಿತು? 6 ಅಲ್ವಾ? 3 3 9 ಆಗುತ್ತೆ. 3 2 6 ಜಾಸ್ತಿ ಆಯ್ತಲ್ವ ಇದು? ಆಗ ನಾನು ಇಲ್ಲಿ ಏನು ಮಾಡಬೇಕು? ಇಲ್ಲಿ 2 ಹಾಕಬೇಕು. ಇಲ್ಲಿ 2 ಹಾಕಿದ್ರೆ ಅಂದರೆ ಇಲ್ಲೂ ಸಹ 2 ಹಾಕಬೇಕು. ಆಗ ಇಲ್ಲಿ ಎಷ್ಟು ಬರ್ತದೆ? 44 ಬರ್ತದೆ. 6ಇಂದ 4 ಹೋದರೆ 2, 5ಇಂದ 4 ಹೋದರೆ 1. ಇಲ್ಲಿ ಎಷ್ಟು ಬರೀತಿರೋ ಅದನ್ನೇ ಇಲ್ಲಿ ಬರೀ 2 ಅಂತ. ಆಗ ಎಷ್ಟಾಯಿತು? 4. 2 + 2 4 ಆಯಿತು. ಈಗ ಇದನ್ನು ಇರೇಸ್ ಮಾಡಿಬಿಡೋಣ. ಈಗ ಇಲ್ಲಿ 12 ಬಂತು. ಓಕೆ, ಈ ಪಾಯಿಂಟನ್ನು ಇಲ್ಲಿ ಬರಿತೀರ ಅಲ್ಲ, ಇಲ್ಲಿ ಪಾಯಿಂಟ್ ಇದೆಯಲ್ವಾ, ಪಾಯಿಂಟನ್ನು ಇಲ್ಲಿ ಬರಿತೀರಿ. ಇನ್ನು ಎಷ್ಟಿದೆ ಇಲ್ಲಿ? 25ಅನ್ನು ಇಲ್ಲಿ ಕೆಳಗೆ ಬರ್ಕೊಳ್ಳಿ, 25 ಅಂತ. ಈಗ ಇಲ್ಲಿ ಯಾವ ನಂಬರ್ ಹಾಕ್ತೀರಾ ಅದೇ ನಂಬರ್ ಇಲ್ಲಿ ಹಾಕಬೇಕು ನೋಡಿ. 2 4 ಮುಂದೆ ಈಗ ಇಲ್ಲಿ ನಾನು 5 ಅಂತ ಹಾಕಿದರೆ ನೆಕ್ಸ್ಟ್ ಇಲ್ಲಿನೂ ನಾನು ಏನು ಹಾಕಬೇಕು? 5 ಹಾಕಬೇಕು. 5 5s 25. ಓಕೆನಾ? 2 5 4s 25, 4 20, 22, 2 5 2 10, 2 12 ಬಂತಲ್ವಾ? ಆಗ ಇಲ್ಲಿ ಸಹ ನಾನು ಏನು ಹಾಕಬೇಕು? 5 ಹಾಕಬೇಕು. ಇಲ್ಲಿನೂ 5 ಹಾಕಿದಾಗ 1225 ಬರ್ತದೆ. ಮೈನಸ್ ಮಾಡಿದಾಗ ಆಗ ಹೇಗೆ ಸ್ಕ್ವೇರ್ ರೂಟ್ ಬಂದಿದ್ದು ಅಂತ ಗೊತ್ತಾಯ್ತಲ್ಲ ಮಕ್ಕಳೇ? ಅದನ್ನು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಇದು 12.5 ಸೆಂಟಿಮೀಟರ್ ಅಂತ ಬರೀತೀರಾ. ಸರ್ ಈಗ ನಿಮಗೆ ಪೇಂಟ್ ಹೊಡಿಯೋದು ಅಂತೆಲ್ಲ ಹೇಳಿದಾಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಆಗ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಹಾಕ್ತೀರಾ, 2πRh ಫಾರ್ಮುಲಾ ಹಾಕಬೇಕು. ಶಂಕುವಿಂದು ಮತ್ತು ಅರ್ಧಗೊಳ್ಳೋದು ಎಲ್ಲದ್ರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾನ ಹಾಕಿ ಫಾರ್ಮುಲಾವನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಡ್ ಮಾಡಬೇಕು. ಆರ್ ನೀವೇನು ಮಾಡ್ಬೋದು? ಇದನ್ನು ಇಲ್ಲಿ ಕಾಮನ್ ತೆಗಿಬೋದು ನೋಡಿ ಮಕ್ಕಳು. ಇಲ್ಲೆಲ್ಲ ಫಸ್ಟ್ ಫಾರ್ಮುಲಾ ಬರೆದ್ರಿ, ಹಿಂಗೇ ಸಪ್ರೇಟಾಗಿ ಎಲ್ಲವನ್ನ ಮಾಡ್ಕೊಂಡು ಬೇಕಾದರೂ ಮಾಡ್ಬೋದು. ಅಥವಾ ಇಲ್ಲಿ ನೋಡಿ, ಇಲ್ಲಿ πr
ಇಲ್ಲಿನೂ ಪೈ ಆರ್, ಇಲ್ಲಿನೂ ಪೈ ಆರ್ ಇದೆ. ಪೈ ಆರ್ ಸ್ಕ್ವೇರ್ ಇರೋದ್ರಿಂದ ಎರಡು ಸಲ, ಒಂದು ಸಲ ಇಲ್ಲಿ ನಾನು ಏನು ಮಾಡ್ತೀನಿ, ಕಾಮನ್ ಆಗಿ ಪೈ ಆರ್ ಅನ್ನು ತೆಗೆದು ಹೊರಗೆ ಬರೋದು, ಇಂಟು ಇಲ್ಲಿ ಉಳ್ಕೊಳ್ಳೋದು 2 ಇಂಟು ಹೆಚ್ ಪ್ಲಸ್ ಇಲ್ಲಿ ಎಲ್ ಪ್ಲಸ್ 2 ಇಂಟು ಆರ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಪ್ರಾಬ್ಲಮನ್ನು ಮಾಡಿದ್ರೆ ಮಕ್ಕಳೇ, ಇದನ್ನು ನೀವು ನೋಡಿಬಿಟ್ಟು ಸುಮ್ಮನೆ ಹಾಗೆ ಇರಬೇಡಿ, ಇದನ್ನು ವರ್ಕೌಟ್ ಮಾಡಿ. ನಿಮ್ಗೆ ಇಷ್ಟು ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಸಪ್ರೇಟಾಗಿ ವರ್ಕೌಟ್ ಮಾಡಿದ್ರೆ ವರ್ಕೌಟ್ ಮಾಡಿ ಆನ್ಸರನ್ನು ಬರೀರಿ. ಯಾಕೆಂತಂದ್ರೆ ಅಕಸ್ಮಾತ್ ಒಂದೆಲ್ಲಾದ್ರೂ ತಪ್ಪೋಯ್ತು ಅಂತ ಹೇಳಿದ್ರು, ಇಲ್ಲಿ ಮಾಡುವಾಗ ಒಂದೆಲ್ಲ ತಪ್ಪೋಯ್ತು ಅಂತ ಹೇಳಿದ್ರು ಒಂದು ಕಮ್ಮಿ ಮಾರ್ಕ್ಸ್ ಸಿಗ್ಬೋದು. ಇದರಲ್ಲಿ ಒಂದೊಂದು ಫುಲ್ ಆಗಿ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಅಟ್ಲೀಸ್ಟ್ ಮಾಡಿದಕ್ಕೆ ಆನ್ಸರ್ ಇದೆ. ಇಲ್ಲಿ ಮಧ್ಯದಲ್ಲಿ ಒಂದೇ ಸ್ಟೆಪ್ಪಲ್ಲಿ ತಪ್ಪೋಯ್ತು ಅಂತ ಹೇಳಿದ್ರು ಕಷ್ಟ. ಹಾಗೆ ಸ್ವಲ್ಪ ಮಲ್ಟಿಪ್ಲಿಕೇಶನ್ ಮತ್ತು ಗುಣಿಸೋದು ಮತ್ತು ಬಾಕ್ಸೋದನ್ನು ಸ್ವಲ್ಪ ಸರಿಯಾಗಿ ಕತ್ಕೊಳ್ಳಿ. ಈಗ ನಿಮ್ಗೆ 610.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಈಗ ನಿಮ್ಗೆ ಗೊತ್ತು ಅಂದರು ₹2.50 ಅಂತ ಕೊಟ್ಟಿದ್ದಾರೆ. ಇದನ್ನು ಇಂಟು 2.50 ಮಾಡಿದಾಗ ಈ ಬಣ್ಣ ಹಚ್ಚಲಿಕ್ಕೆ, ಪೇಂಟ್ ಮಾಡಲಿಕ್ಕೆ ತಗೊಳ್ಳೋದು ಇಷ್ಟು ರೂಪೀಸ್ ಆಗಿರುತ್ತೆ. ಇದರಲ್ಲೇ ಇನ್ನು 6 ಕ್ವಶನ್ ಕೇಳಿದ್ದಾರೆ ಮಕ್ಕಳೇ. ನೋಡಿ, ಎ ಸಾಲಿಡ್ ಟಾಯ್ ಮೇಡ್ ಅಪ್ ಆಫ್ ಜಾಯ್ನಿಂಗ್ ರೈಟ್ ಸರ್ಕ್ಯುಲರ್ ಕೋನ್. ಮೇಲೆ ಇರೋದು ರೈಟ್ ಸರ್ಕ್ಯುಲರ್ ಕೋನ್, ಇದು ಕೋನ್ ಅಂತ ಹೇಳಿದ್ರೆ ಶಂಕು, ಕೆಳಗೆ ಹೆಮಿಸ್ಪಿಯರ್. ಅರ್ಥ ಆಯ್ತಲ್ಲ? ಆಫ್ ರೇಡಿಯಸ್ ಎರಡಕ್ಕೂ 3.5 ಬಂದಿದೆ. ದ ಟಾಯ್ ಈಸ್ ಇಮರ್ಸ್ಡ್, ಸಿಲಿಂಡ್ರಿಕಲ್ ಗ್ಲಾಸ್ ವೆಸಲ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಾಟರ್. ಇದ್ರೊಳಗೆ ಫುಲ್ ನೀರು ತುಂಬುತ್ತೆ. ಯಾವುದೇ ನೀರು ತುಂಬಿದ್ರೊಳಗೆ ಇನ್ನೊಂದು ಟಾಯ್ ಅನ್ನು ಹಾಕಿದಾಗ ಇಲ್ಲಿದ ನೀರೆಲ್ಲ ಏನಾಗುತ್ತೆ, ಇದರ ತೂಕದಷ್ಟೇ ನೀರು ಏನಾಗುತ್ತೆ ಹೊರಗೆ ಬರುತ್ತೆ. ಅದು ನಿಮಗೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಲ್ಲಿ ಕಲ್ತಿದ್ದೀರಾ 9th ಅಲ್ಲಿ. ಇಫ್ ದ ಡಯಾಮೀಟರ್ ಆಫ್ ದ ಸಿಲಿಂಡರ್ ಇಸ್, ಡಯಾಮೀಟರ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ ಎಷ್ಟಂತೆ, ಡಯಾಮೀಟರ್ 14 ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ. ಆಗ ನೀವೇನು ಕಂಡಿಡ್ಕೋಬೇಕು, ರೇಡಿಯಸ್ ಕಂಡಿಡ್ಕೋಬೇಕು. 14/2 ಎಷ್ಟಾಗುತ್ತೆ, ತ್ರಿಜ್ಯ 2 14, 2 7s 14. ಓಕೆ, ನೆಕ್ಸ್ಟ್ ಹೈಟ್ ಆಫ್ ದ ಸಿಲಿಂಡರ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಟಾಯ್ದು ಹೈಟ್. ಇಲ್ಲಿಂದ ಇಲ್ಲಿ ತನಕ ಕೊಟ್ಟಿದ್ದಾರೆ, ಆದರೆ ಇಲ್ಲಿಂದ ಇಲ್ಲಿ ತನಕ ಕೊಟ್ಟಿಲ್ಲ. ಆದರೆ ರೇಡಿಯಸ್ ಕೊಟ್ಟಿದ್ದಾರಲ್ಲ ಮಕ್ಕಳೇ, ರೇಡಿಯಸ್ ಕೊಟ್ಟರೆ ಇದು ಸೇಮ್ ಆಗುತ್ತಲ್ಲ, ಇದು ಸಹ ರೇಡಿಯಸ್ ತಾನೆ. ಆಗ ಇದನ್ನು 3.5 ಅನ್ನು ಆ್ಯಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ಟಾಯ್ದು ಅಂದರೆ ಈ ಆಟ ಸಾಮಾನ್ದು ಹೈಟ್ ಆಗುತ್ತೆ. ಅದೇ ಏನಾಗಿರುತ್ತೆ, ಸಿಲಿಂಡರ್ದು ಸಹ ಹೈಟ್. ಆಗ 12 ಪ್ಲಸ್ ನೀವೇನು ಮಾಡಬೇಕಾಗುತ್ತೆ, 3.5 ಅನ್ನು ಮಾಡಬೇಕು, 5. ಆಗ 15.5 ಆಯಿತು ಹೈಟ್ ಯಾವುದ್ರದ್ದು, ನಮ್ಮ ಸಿಲಿಂಡರ್ದು. ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್. ಇದನ್ನ ಮುಳುಗಿಸಿದ ಮೇಲೆ ಎಷ್ಟು ವಾಲ್ಯೂಮ್ ವಾಟರ್ ಬಾಕಿ ಉಳ್ಕೊಂಡಿದೆ. ಆ್ಯಂಡ್ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ, ಟಾಯ್ದು ಟೋಟಲ್ ಸರ್ಫೇಸ್ ಏರಿಯಾ. ಆಗ ಕರ್ವ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಯಾವುದ್ರದ್ದೆಲ್ಲ, ಇದ್ರದ್ದು ಕೋನದು ಮತ್ತು ಹೆಮಿಸ್ಪಿಯರ್ದು ಕಂಡುಹಿಡಬೇಕು. ಈಗ ಕನ್ನಡ ಮೀಡಿಯಂ ಅವರು ಕ್ವಶನ್ನ ನೋಡ್ಕೊಳ್ಳಿ. ಇದು ಒಂದು ಅರ್ಧಗೋಳ, ಇದ್ರ ಮೇಲೆ ಶಂಕುವನ್ನು ಜೋಡಿಸಿ ಒಂದು ಆಟಿಕೆ ಮಾಡಿದ್ದಾರೆ. ಈ ಆಟಿಕೆನೇ ನೀರೊಳಗೆ ಇದರೊಳಗೆ ಫುಲ್ ನೀರು ಇದೆ ಸಿಲಿಂಡರ್ ಒಳಗೆ, ಅದರೊಳಗೆ ಹಾಕಿದ್ದಾರೆ. ಹಾಕಿದ ತಕ್ಷಣ ಅದರಷ್ಟೇ ಗಾತ್ರದ ನೀರು ಹೊರಗೆ ಬರ್ತದೆ ಅಂತ ನಿಮ್ಗೆ ಗೊತ್ತು, ಆರ್ಕಿಮಿಡಿಸ್ ಇದರಲ್ಲಿ ಕಲ್ತಿದ್ದೀರಾ. ಈಗ ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಸಿಲಿಂಡರ್ನ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ಕೊಟ್ಟರೆ ನೀವೇನು ಕಂಡುಹಿಡಬೇಕು, ತ್ರಿಜ್ಯ ಕಂಡುಹಿಡಿ. ವ್ಯಾಸಕ್ಕೆ ಯಾವ ಅಕ್ಷರ, ಡಿ 14 ಆದರೆ ತ್ರಿಜ್ಯ ಎಷ್ಟಾಗುತ್ತೆ, 7 ಆಗುತ್ತೆ. ಸಿಲಿಂಡರ್ನ ಎತ್ತರ ಮತ್ತು ಆಟಿಕೆ ಎತ್ತರ ಸೇಮ್, ಅಂದರೆ ಇದ್ರದ್ದು ಎತ್ತರ ಸೇಮ್ ಅಂತ ಹೇಳೋದಿಗೆ ನಾವೇನು ಮಾಡಬೇಕು, ಇದರ ತ್ರಿಜ್ಯವನ್ನು ಸಹ ಕನ್ಸಿಡರ್ ಮಾಡಬೇಕು. ಆಗ ನಮಗೆ ಎಷ್ಟು ಬರ್ತದೆ, 15.5 ಬರ್ತದೆ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಈಗ ಕ್ವಶನ್ನ ಆನ್ಸರ್. ಈಗ ಇದು ಮಾಡೋದಕ್ಕೆ ತಕ್ಷಣ ಅಲ್ಲಿ ಆಟಿಕೆಯ ಒಟ್ಟು ವಿಸ್ತೀರ್ಣ ಕೇಳಿ, ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿರಿ ಅಂತ ಹೇಳಿದ ತಕ್ಷಣ ನಮಗೆ ಸೂತ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್ ಫೈಂಡ್ ಔಟ್ ಮಾಡಬೇಕು. ಆಗ ನಿಮಗೆ ಶಂಕುವಿನ ಫಾರ್ಮುಲಾ ಗೊತ್ತಿದೆ. ಆಗ ಎಲ್ ಬೇಕೇ ಬೇಕು. ಪೈ ಆರ್ ಎಲ್ ಅಂತ ಬಂದ ತಕ್ಷಣ ಇಲ್ಲಿ ಕೊಟ್ಟಿಲ್ಲ ಎಲ್, ಆಗ ನಾವು ಎಲ್ ಕಂಡುಹಿಡಿಬೇಕು ಫಾರ್ಮುಲಾ ಹಾಕಿ. ಇದು ನೀವು ಆಗಲೇ ಹೇಳ್ಕೊಟ್ಟಿದ್ದೀನಿ, 156.25 ಅಂತ ಹೇಳಿದ್ರೆ 12.5 ಬರ್ತದೆ. ಹೇಗೆ ಬರ್ತದೆ ಅಂತ ನಮ್ಗೆ ಗೊತ್ತಿದೆ. ಇಲ್ಲಿ ಕಾಮನ್ ಪೈ ಆರನ್ನು ಹೊರಗೆ ತೆಗೆದು ಮತ್ತೆ ಫಾರ್ಮ್ ವರ್ಕೌಟ್ ಮಾಡಿದ್ರೆ ಇದು ಈಸಿ ಇದೆ, ಮಾಡ್ಕೊಳ್ತೀರಾ. ಮತ್ತೆ ಹೈಟ್ ಆಫ್ ದ ಸಿಲಿಂಡರ್ ತೊಗೊಂಡು 15. ಈಗ ನನಗೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಬೇಕು, ಯಾಕಂದರೆ ಫುಲ್ ಫಸ್ಟ್ ನೀರು ತುಂಬಿತ್ತಲ್ಲ. ನೀರು ತುಂಬಿತ್ತು ಅಂತ ಹೇಳಿದ ತಕ್ಷಣ ನಾವೇನು ಮಾಡಬೇಕಾಗುತ್ತೆ, ವಾಲ್ಯೂಮ್ ಘನಫಲವನ್ನು ಕಂಡುಹಿಡಿಬೇಕಾಗುತ್ತೆ. ಆಗ ಫಸ್ಟ್ ಎಷ್ಟು ನೀರು ತುಂಬಿತ್ತು, ಇಷ್ಟು ನೀರು ಕ್ಯೂಬಿಕ್ ಸೆಂಟಿಮೀಟರ್ ತುಂಬಿತ್ತು. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ವಾಲ್ಯೂಮ್ ಆಫ್ ಎ ಟಾಯ್. ಯಾಕೆಂತಂದರೆ ನಮ್ಗೆ ಗೊತ್ತು ಎಷ್ಟು ವಾಲ್ಯೂಮ್ ಇದೆ ಅಷ್ಟೇ ವಾಟರ್ ಹೊರಗೆ ಬಂದಿರ್ತದೆ ಅಂತ. ಆಗ ನಾವು ಯಾವುದಾದ್ರು ಟಾಯ್ದು ವಾಲ್ಯೂಮನ್ನು ಕಂಡುಹಿಡಬೇಕು. ಟಾಯ್ ಯಾವ್ದು ಶೇಪಲ್ಲಿದೆ, ಕೋನ್ ಮತ್ತು ಹೆಮಿಸ್ಪಿಯರ್ ಅಲ್ವಾ. ಶಂಕು ಮತ್ತು ಅರ್ಧಗೋಳದ ಘನಫಲ ಆಕೃತಿಯಲ್ಲಿರೋದ್ರಿಂದ ಅದೆರಡನ್ನು ಕೂಡಿಸ್ಕೊಳ್ಳಿ. ಸೂತ್ರ ಹಾಕಿ, ಸೂತ್ರಕ್ಕೆ ಹಚ್ಚಿದಾಗ ನಮಗೆ 244 ಬರ್ತದೆ. ಈಗ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಘನಫಲ ಎಷ್ಟು ಬಂತು ನಿಮಗೆ, 2387 ಬಂತು. ಈಗ ನಿಮ್ಮದು ಘನಫಲ 244. ಸೊ ನೀವು ಇದನ್ನು ಕೆಳಗೆ ಇಲ್ಲಿ ನೋಡಿ ಮಕ್ಕಳು, 243.8 ಬಂತು. ನಿಮಗೆ ಗೊತ್ತು 5ಕ್ಕಿಂತ ಜಾಸ್ತಿ ಬಂದರೆ ಇದನ್ನು ಒಂದು ದೊಡ್ಡದು ಮಾಡ್ತೀವಿ. ಆಗ 244 ಆಗುತ್ತೆ. ಆಗ 244 ಮೈನಸ್ ಮಾಡಿ. 7ರಿಂದ 4 ಕಳೆದ್ರೆ 3, 8ರಿಂದ 4 ಕಳೆದ್ರೆ 4, 3ರಿಂದ 2 ಕಳೆದ್ರೆ 1. ಎಷ್ಟು ಬರ್ತದೆ, 2000. ಉಳಿದಿದ್ದು ನೀರು ಎಷ್ಟು ಉಳಿಯುತ್ತೆ,
ಇದನ್ನು ಬರೆದಿಟ್ಟರೆ ನೀರಿನ ಪ್ರಮಾಣ 2143 ಕ್ಯೂಬಿಕ್ ಇಷ್ಟು ಉಳಿಯುತ್ತೆ ಅದರಲ್ಲಿ ನೀರಲ್ಲಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಂ,